ಶಿವಮೊಗ್ಗ ನಗರದಲ್ಲಿ ಈಗ ಕೋಮು ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಣಪತಿ ಮತ್ತು ನಾಗದೇವರ ವಿಗ್ರಹಗಳಿಗೆ ಅಪಮಾನ ಮಾಡಿದ ಪ್ರಕರಣದ ಹಿನ್ನೆಲೆಯಲ್ಲಿ ಇನ್ನು ರಾಗಿಗುಡ್ಡದ ಬಂಗಾರಪ್ಪ ಬಡಾವಣೆಯಲ್ಲಿದ್ದ ವಿಗ್ರಹಗಳ ಅಪಹರಣ ಆಯಿತು. ಇನ್ನು ವಿಗ್ರಹಗಳಿಗೆ ಅಪಮಾನ ಮಾಡಿ ಕಾಲಿಂದ ಒದ್ದಿದ್ದ ಅನ್ಯ ಕೋಮಿನ ಯುವಕರು. ಹಿಂದೂ ದೇವರ ವಿಗ್ರಹಗಳಿಗೆ ಅಪಮಾನದ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಈಗ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಎರಡೂ ಕೋಮಿನ ನಾಯಕರ ಸಭೆಯನ್ನ ನಡೆಸುತ್ತಿದ್ದಾರೆ ಪೊಲೀಸರು. ವಿಗ್ರಹಕ್ಕೆ ಅಪಮಾನದ ಹಿನ್ನೆಲೆಯಲ್ಲಿ ಅನ್ಯ ಕೋಮಿನ ಇಬ್ಬರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಶಿವಮೊಗ್ಗ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗ್ತಿದೆ. ಬಂಗಾರಪ್ಪ ಬಡಾವಣೆಯವರೇ ಖಾಸಗಿಯಾಗಿ ನಿರ್ಮಿಸಿಕೊಂಡಿದ್ದಂತ ದೇವಸ್ಥಾನ, ಆ ದೇವಸ್ಥಾನದ ವಿಗ್ರಹಗಳೇನಿದೆಯಲ್ಲ ಇದಕ್ಕೆ ಅಪಮಾನ ಆಗಿದೆ, ಅಪಹರಣಗಳಾಗಿದೆ. ಅನ್ಯ ಕೋಮಿನ ಯುವಕರು ಒದ್ದಿದ್ದಾರೆ. ಅತ್ಯಂತ ಕೆಟ್ಟದಾಗಿ ಪವಿತ್ರವಾಗಿರುವಂತ ದೇವರ ಮೂರ್ತಿಗಳಿಗೆ ಅವಮಾನ ಆಗಿದೆ, ಅಪಚಾರ ಆಗಿದೆ ನಿಟ್ಟಿನಲ್ಲಿ ಬಹಳಷ್ಟು ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಅಲ್ಲಿನ ಚಿತ್ರಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ನೋಡಿ, ಬಂಗಾರಪ್ಪ ಬಡಾವಣೆಯಲ್ಲಿ ಅಲ್ಲಿ ಖಾಸಗಿಯಾಗಿ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ನಾಗದೇವರು, ಯಾಕಂದ್ರೆ ಅಲ್ಲಿ ಆರಾಧನೆಗಳು ಹೆಚ್ಚಿರುತ್ತೆ. ಈ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರು ಆ ವಿಗ್ರಹಗಳಿದೆಯಲ್ಲ ಅದನ್ನ ಅಪಹರಣ ಮಾಡಿದ್ದಾರೆ, ಒದ್ದಿದ್ದಾರೆ ಅನ್ನೋ ನಿಟ್ಟಿನಲ್ಲೇ ಸದ್ಯ ಈಗಾಗಲೇ ಇಬ್ಬರನ್ನ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ಇದು ದೇವಸ್ಥಾನದ ವಿಗ್ರಹ, ಆದ್ರೆ ಬಟ್ ಒದ್ದಿರೋದು ದೇವರ ವಿಗ್ರಹಗಳಿಗೆ ಅಪಚಾರ ಮಾಡಿದ್ದಾರೆ, ಅಪಹರಣಗಳನ್ನ ಮಾಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಯಾಕಂದ್ರೆ ಬಹಳ ಸ್ಪಷ್ಟವಾಗುತ್ತು, ಕರಾವಳಿ ಮತ್ತು ಶಿವಮೊಗ್ಗದಲ್ಲಿ ಆಗಾಗ ಇಂಥ ಪರಿಸ್ಥಿತಿಗಳಾಗ್ತಾ ಇರುತ್ತೆ. ಒಟ್ಟಿನಲ್ಲಿ ಈಗ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿದೆ.